ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ಇವತ್ತು ಸಹ ನಾನು ಅಡಿಗೆ ಅಲ್ಲ, ನಾವು ಗೋವಾಕ್ಕೆ ಹೋದ ಒಂದು ಸ್ಥಳಕ್ಕೆ ಹೋಗಿದ್ದೇವೆ. ಅಲ್ಲಿದ್ದು ವಿಶೇಷವನ್ನು ತೋರಿಸ್ತೇನೆ. ಅದು ಎಲ್ಲಿ ಅಂದರೆ ಗೋವಾದಲ್ಲಿ ನೇವಲ್ ಏವಿಯೇಷನ್ ಮ್ಯೂಸಿಯಂ ಅಂತ, ಕನ್ನಡದಲ್ಲಿ ಅದಕ್ಕೆ ವಾಯುಯಾನ ವಸ್ತು ಸಂಗ್ರಹಾಲಯ ಅಂತ ಹೇಳ್ತೇವೆ. ಅದು ಗೋವಾದ ವಾಸ್ಕೋಡಿಗಾಮದಿಂದ 6 ಕಿಲೋಮೀಟರ್ ದೂರ ಇರುವ ಬೊಗ್ಮಾಲೋ ಅಲ್ಲಿ ಇದೆ. ಇಲ್ಲಿ ಒಳಗೆ ಪ್ರವೇಶಿಸಲಿಕ್ಕೆ ದೊಡ್ಡವರಿಗೆ 150 ರೂಪಾಯಿ ಮತ್ತು 10 ವರ್ಷದ ಒಳಗಿನ ಮಕ್ಕಳಿಗೆ 75 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ತುಂಬ ನೋಡಲಿಕ್ಕೆ ಇದೆ. ಇದು 1998 ಅಕ್ಟೋಬರಲ್ಲಿ ಏಷ್ಯಾದಲ್ಲಿ ಏಕೈಕ ನೌಕಾವಾಯುಯಾನ ವಸ್ತು ಸಂಗ್ರಹಾಲಯ ಉದ್ಘಾಟಿಸಲಾಯಿತು. ನೀವು ಗೋವಾಕ್ಕೆ ಬಂದರೆ ಈ ಸ್ಥಳವನ್ನು ಮರೆಯದೆ ನೋಡಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಉಪಯೋಗವಾಗುವಂಥ ಒಂದು ಸ್ಥಳ ಆಗಿದೆ. ಇಲ್ಲಿ ಭಾರತೀಯ ನೌಕಾಪಡೆಯ ಇತಿಹಾಸ ಮತ್ತು ವಿಮಾನಯಾನದ ವಿಷಯ ಏಕೈಕ ಮಿಲಿಟರಿ ವಸ್ತು ಸಂಗ್ರಹಾಲಯವಾಗಿದೆ. ಇಲ್ಲಿ ಹೊರಗೆ ಇರುವ ವಿಮಾನಗಳು ಭಾರತದ ಇತಿಹಾಸದ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಾಗಿದೆ. ಇಲ್ಲಿ ಒಳಗೆ ಹೋಗುವಾಗ ಏರ್ಪೋರ್ಟ್ನ ಒಳಗೆ ಹೋದಾಗೆ ಆಗ್ತದೆ. ಎಲ್ಲ ವಿಮಾನಗಳನ್ನು ನಿಲ್ಲಿಸಿದ್ದಾರೆ, ಹೆಲಿಕಾಪ್ಟರ್ಗಳಿದೆ. ನೀವು ಗೋವಾಕ್ಕೆ ಬಂದರೆ ಈ ಜಾಗವನ್ನು ನೀವು ಮಿಸ್ ಮಾಡಬೇಡಿ, ಖಂಡಿತವಾಗಿ ಬನ್ನಿ. ಒಂದು ದೊಡ್ಡ ವಿಮಾನ ಇದೆಯಲ್ಲ, ಅದರ ಒಳಗೆ ಹೋಗಲಿಕ್ಕೆ ಸಹ ಉಂಟು. ಈಗ ನಾವಲ್ಲಿ ಒಳಗೆ ಹೋಗಲಿಕ್ಕೆಲ್ಲ ಉಂಟು, ನೋಡಿ ಬರುವ.
ಹೋಗಲಿಕ್ಕೆ ಪಾಸ್ಪೋರ್ಟ್ ಅಂತ ಬೇಡ, ಎಲ್ಲ ಹೋಗ್ತಾ ಇದ್ದಾರೆ. ಈಗ ನಾವು ಸಹ ಹೋಗುವ. ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ, ತುಂಬ ಜನ ಹೋಗ್ತಿದ್ದಾರೆ. ನಿಮಗೆ ಒಳಗೆ ಸಹ ತೋರಿಸ್ತೇನೆ. ಇಲ್ಲಿ ನೋಡಿ ಅಂತೆ ಎಷ್ಟು ಚೆನ್ನಾಗಿದೆ ಸೀಟ್ ಎಲ್ಲ ಒಳಗೆ ಹೋಗಿ ಕೂತ್ಕೊಳ್ಬೋದು. ನಮಗೆ ಇಷ್ಟರವರೆಗೆ ಯಾರು ವಿಮಾನ ಹತ್ತದಿದ್ದವರಿಗೆ ಸಹ ಒಂದು ಹೊಸ ಅನುಭವ, ವಿಮಾನದ ಮೇಲೆ ಹತ್ತಿ ಕುಳಿತ ಒಂದು ಅನುಭವ ತುಂಬ ಚೆನ್ನಾಗಿದೆ. ಹೊರಗೆ ತುಂಬ ಬಿಸಿಲಿದ್ದರಿಂದ ಇಲ್ಲಿ AC ಇತ್ತು, ಹಾಗೆ ನಾವು ಸ್ವಲ್ಪ ಹೊತ್ತು ಇಲ್ಲೇ ಕುಳಿತುಕೊಂಡೆವು. ವಿಮಾನ ಮತ್ತು ಹೆಲಿಕಾಪ್ಟರ್ಗಳು ಎಲ್ಲ ಇದೆ ಒಳಗೆ. ಮತ್ತು ಬೇರೆನೇ ಇದೆ, ಒಳಗೆ ಸಹ ತೋರಿಸ್ತೇನೆ. ಒಳಗೆ ಮೇಲೆ ಮತ್ತು ಕೆಳಗೆ ಎರಡು ಇದು ಇದೆ. ಕೆಳಗೆ ಸಹ ಉಂಟು, ಮೇಲೆ ಸಹ ಉಂಟು. ಮತ್ತು ಅಲ್ಲಿ ಯಾವಾಗ ಉಪಯೋಗಿಸಿದ ಅದರ ವಿಷಯಗಳನ್ನೆಲ್ಲ ಅಲ್ಲಿ ಬರೆದಿದ್ದಾರೆ. ಈಗ ನಾವೀಗ ಒಳಗೆ ಬರ್ತಾ ಇದ್ದೇವೆ ನೋಡಿ. ಒಳಗೆ ಬರುವಾಗಲೇ ಫೋಟೋಸ್ ಎಲ್ಲ ಇದೆ, ಏನದು ಎಲ್ಲ ಫೋಟೋಸ್ಗಳು ಇದೆ. ಪ್ಯಾರಾಶೂಟ್ಗಳು, ಇದರೊಳಗೆ ಪ್ಯಾರಾಶೂಟ್ಗಳಿದೆ. ಮತ್ತು ನೌಕಾಪಡೆಯ ಸೈನಿಕರು ಹಾಕಿರುವಂತಹ ಸಮವಸ್ತ್ರಗಳು, ಇದೆಲ್ಲ ಐತಿಹಾಸಿಕ ಫೋಟೋಸ್ಗಳು ಎಲ್ಲ ಇದೆ ಇದರಲ್ಲಿ. ಮತ್ತು ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಉಪಯೋಗಿಸಿದ ವಸ್ತುಗಳು ಎಲ್ಲ ಸಹ ಇಲ್ಲಿ ಇದೆ, ಅದನ್ನೆಲ್ಲ ನೋಡುವ. ಇಲ್ಲಿ ಮತ್ತು ಸಮುದ್ರ ಯುದ್ಧಗಳಲ್ಲಿ ಬಳಸುವ ಬಾಂಬ್ಗಳು, ಟಾರ್ಪಿಡೋಗಳು ಅದೆಲ್ಲ ಇದೆ ಇಲ್ಲಿ. ಇಲ್ಲಿಗೆ ಬರಲಿಕ್ಕೆ ಅಂತ ಕಷ್ಟ ಇಲ್ಲ, ವಿಮಾನ ನಿಲ್ದಾಣದ ಹತ್ತಿರನೇ ಇರುವುದು ಇದು. ಜಾಸ್ತಿ ಏನು ದೂರ ಇಲ್ಲ ವಿಮಾನ ನಿಲ್ದಾಣ. ನೀವು ಫ್ಲೈಟ್ನಲ್ಲಿ ಬಂದರೆ
ಅಲ್ಲಿಂದ ಟ್ಯಾಕ್ಸಿ ಹಿಡಿದುಕೊಂಡು ಬರ್ಬೋದು. ಮಾತ್ರ ಅದು ನೋಡಲೇಬೇಕು, ನೋಡುವಂತಹ ಒಂದು ಸ್ಥಳ ಇದು, ತುಂಬ ಚೆನ್ನಾಗಿದೆ. ಭಾರತ ನೌಕಾಪಡೆಯ ಆಫೀಸರ್ಸ್ಗಳ ಹೆಸರುಗಳನ್ನೆಲ್ಲ ಬರೆದಿದ್ದಾರೆ. ನಾವು ಇದುವರೆಗೆ ನೋಡೋದೆಲ್ಲ ಹೊಸ ಹೊಸ ವಸ್ತುಗಳನ್ನೆಲ್ಲ ನೋಡಿದ ಹಾಗೆ ಆಯಿತು ನಮಗೆ. ನಾವು ಯಾವಾಗ ಹೋದರೆ ಸಹ ಬೀಚ್ಗೆ, ಪಾರ್ಕ್ ಅದೇ ಹೋಗ್ತಾ ಇದ್ದದ್ದು. ಈ ಸಲ ನಾವು ಮ್ಯೂಸಿಯಮ್ಗೆ ಹೋಗಿದ್ದೇವೆ. ಇಲ್ಲಿ ತುಂಬ ಖುಷಿಯಾಯಿತು ಮಾತ್ರ ನೋಡಿ. ನಮಗೆ ತುಂಬ ಹೊತ್ತು ಇರಬೇಕಂತ ಇತ್ತು, ಆದರೆ ನಮಗೆ ಸಮಯ ಇಲ್ಲದ ಕಾರಣ ನಾವು ಬೇಗನೆ ಬಂದ್ವಿ. ಮತ್ತೆ ಉಂಟಲ್ಲ, ಅವರು ಮೂವಿ ತೋರಿಸ್ತಾರೆ, ಇದು ವಿಷಯದ ಬಗ್ಗೆ ಎಲ್ಲ ಒಂದು ಮೂವಿ ಥರ ಹಾಕಿ ತೋರಿಸ್ತಾರೆ. ಅದು ನೋಡಲಿಕ್ಕೆ ನಮಗೆ ಸಮಯ ಇಲ್ಲದ ಕಾರಣ ನಾವು ನೋಡಲಿಲ್ಲ. ಕರಿತಾ ಇದ್ದರು ನಮ್ಮನ್ನು ತೋರಿಸ್ಲಿಕ್ಕೆ, ನಮಗೆ ಮತ್ತು ಸಮಯ ಇಲ್ಲ ಅಂತ ಹೇಳಿ ಬಂದ್ವಿ ನಾವು. ಮತ್ತು ತುಂಬ ಚೆನ್ನಾಗಿದೆ, ಖುಷಿಯಾಗ್ತದೆ, ಎಷ್ಟು ನೋಡಿದಷ್ಟು ಉಂಟು. ನಾನು ನೋಡಿದ ಒಂದು ಚಿಕ್ಕ ಒಂದು ಅನುಭವನ ನಿಮಗೆ ನಾನು ತೋರಿಸ್ತೇನೆ. ಅದು ಮತ್ತು ನನಗೆ ಕಂಪ್ಲೀಟಾಗಿ ಎಲ್ಲ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ನಾನು ನೋಡಿದಷ್ಟು ಹೇಳಿದೆ. ನಾನು ಹೇಳಿದ್ದರಲ್ಲಿ ಏನಾದರೂ ತಪ್ಪಿದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ತಪ್ಪಿದರೆ ನನಗೆ ತೋಚಿದಷ್ಟು ನಾನು ಹೇಳಿದ್ದೇನೆ ಅಲ್ಲಿದ್ದಷ್ಟು. ಮತ್ತು ಹೆಚ್ಚಿನದಾಗಿ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ನೀವು ಇನ್ನೊಮ್ಮೆ ಹೋಗಿ ಅದನ್ನು ನೋಡಿ, ಆವಾಗ ನಿಮಗೆ ಅದರ ಅನುಭವ ಆಗ್ತದೆ. ಒಳಗಿನ ವಿಶೇಷಗಳನ್ನೆಲ್ಲ ನೋಡಿ ಆಯಿತು. ನಾವು ಈಗ ಹೊರಗೆ ಬರ್ತೇವೆ. ಹೊರಗೆ ಇಲ್ಲಿ ಹೆಲಿಕಾಪ್ಟರ್ ಉಂಟು, ಹೆಲಿಕಾಪ್ಟರ್ದಲ್ಲಿ ಸಹ ಎಲ್ಲ ಒಳಗೆ ಹೋಗಲಿಕ್ಕೆ ಉಂಟು, ಅದು ಸಹ ತೋರಿಸ್ತೇನೆ ನೋಡಿ. ಹೆಲಿಕಾಪ್ಟರ್ ಒಳಗೆ ಹೋಗ್ಬೋದು. ಹೆಲಿಕಾಪ್ಟರ್ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ, ತುಂಬ ಚೆನ್ನಾಗಿದೆ. ಹೆಲಿಕಾಪ್ಟರ್ದು ಎಲ್ಲಿ ಸಹ ಹೋದ ಹಾಗೆ ಆಯ್ತು ನಮಗೆ. ಒಂದು ಸಲ ವಿಮಾನದಲ್ಲಿ ಹೋಗಿ ಬಂದು ಈಗ ಹೆಲಿಕಾಪ್ಟ್ರಲ್ಲಿ ಹೋಗಿ ಹೋಗ್ತಾ ಇದ್ದೇವೆ. ಎಲ್ಲಿ ಸಹ ನೋಡಿ ಎಷ್ಟು ನೋಡಲಿಕ್ಕೆ ಉಂಟಂತ ಹೇಳಿ ನೋಡಿ. ಮಕ್ಕಳೆಲ್ಲ ಕೂತು ಹೆಲಿಕಾಪ್ಟರ್ ಓಡಿಸಲಿಕ್ಕೆ ಶುರು ಮಾಡಿದರು. ಈಗ ನಾವು ಹೆಲಿಕಾಪ್ಟ್ರಲ್ಲಿ ಹೋಗಿ ಬರ್ತೇವೆ. ಇದು ನೋಡಿ ವಿಮಾನದ ಇದು ಇಂಜಿನ್ ಎಲ್ಲ ಇದೆ. ಇಲ್ಲಿ ಎಲ್ಲ ರೀತಿಯ ಇಂಜಿನ್ಗಳು ಇಲ್ಲಿದೆ. ಅದರಲ್ಲೆಲ್ಲ ಬರೆದಿದೆ, ಎಂತೆಲ್ಲ ವಿಷಯ ಎಲ್ಲ ಅದರಲ್ಲಿದೆ, ಅದು ಓದ್ಬೋದು. ಇಲ್ಲಿ ನೋಡಿ ಸೈನಿಕರು ಬಳಸಿದಂಥ ಸಮವಸ್ತ್ರಗಳು, ಅವರು ಉಪಯೋಗಿಸಿದಂಥ ಎಲ್ಲ ವಸ್ತುಗಳು ಸಹ ಉಂಟು. ಅದರ ಬಗ್ಗೆ ಅಲ್ಲಿ ಎಲ್ಲ ವಿಷಯಗಳನ್ನು ಬರೆದಿಟ್ಟಿದ್ದಾರೆ. ಅದು ಸಹ ನಿಮಗೆಲ್ಲ ನೋಡ್ಬೋದು, ಎಲ್ಲ ಸಹ ಉಂಟು ಇಲ್ಲಿ. ನಾನು
ಹೋಗಿ ಬಂದ ಒಂದು ಸ್ಥಳವನ್ನು ನಿಮಗೆ ಚಿಕ್ಕದಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮಗೆ ವಿಡಿಯೋ ನೋಡಿ ಖುಷಿ ಆಯಿತಾ ಎಂದು ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಂಥ ಅಭಿಪ್ರಾಯ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್.